ಸ್ನೇಹಿತರೆ, ನಾವೀಗ ಬಂದಿರೋದು ಬಳ್ಳಾರಿಯ ಮೇರಿ ಮಾತಾ ಚರ್ಚ್ಗೆ. ಇವತ್ತು ಕ್ರಿಸ್ಮಸ್ ಇರುವುದರಿಂದ ಜನಸಾಗರ ಜಾತ್ರೆ ನಡೀತಾ ಇದೆ. ನೀವು ಈ ಚರ್ಚಿಗೆ ಬಂದು ನೋಡಿದಾಗ ನಿಮಗೆ ಒಂದು ಅದ್ಭುತವಾದ ಕಟ್ಟಡ ಕಾಣುತ್ತೆ. ಇದೇ ಮೇರಿ ಮಾತಾ ಚರ್ಚ್. ಬನ್ನಿ ಸ್ನೇಹಿತರೆ, ಒಳಗೆ ಹೋಗೋಣ. ಇದು ಚರ್ಚಿನ ಮುಂಬಾಗಿಲು. ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಇಲ್ಲಿ ನೀವು ಬೈಬಲ್ ಓದೋಕ್ಕಿಂತ ಈ ಚಿತ್ರಗಳು ನೋಡ್ತಾ ಇದ್ದರೆ ನಿಮಗೆ ಯೇಸುವಿನ ಕಥೆನೇ ಗೊತ್ತಾಗುತ್ತೆ. ಅವರು ಪಟ್ಟಂಥ ಕಷ್ಟ, ಅವರು ಮಾಡಿದಂಥ ಸಾಧನೆ ನಿಮಗೆಲ್ಲ ಈ ಚಿತ್ರಣದಲ್ಲಿ ನಿಮಗೆ ಗೊತ್ತಾಗುತ್ತೆ ಯೇಸುವಿನ ಕಥೆ. ಬನ್ನಿ ಸ್ನೇಹಿತರೆ, ನಮ್ಮ ಚರ್ಚ್ ಯೇಸುವಿನ ಸ್ಟ್ಯಾಚ್ಯೂ ಇದು. ಸ್ನೇಹಿತರೆ, ಈಗೆಲ್ಲ ಹೊರಗಡೆ ನೋಡಿದ್ದೀವಿ. ಒಳಗಡೆ ಚರ್ಚ್ ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ನಾವು ಒಂದು ಹಾಗೆ ಕ್ಯಾಂಡಲ್ ಇಡೋಣ ಅಂತ ಕ್ಯಾಂಡಲ್ ಇಟ್ಟಿವಿ. ಇದು ಮೇರಿ ಮಾತಾ ಅಂದರೆ ಯೇಸುವಿನ ತಾಯಿ ವಿಗ್ರಹ. ಇವತ್ತು ಸಾಯಂಕಾಲ ಕ್ರಿಸ್ಮಸ್ ಸೆಲೆಬ್ರೇಷನ್ ಇರೋದರಿಂದ ಇಲ್ಲಿ ಒಂದು ಫಂಕ್ಷನ್ ನಡೆಯಲಾಗ್ತಾ ಇದೆ. ನೋಡಿ ಎಷ್ಟು ಅದ್ಭುತವಾಗಿದೆ ಮೇರಿ ಮಾತಾ ಚರ್ಚ್ ಬಳ್ಳಾರಿಯಲ್ಲಿ. ನೀವು ಬಳ್ಳಾರಿಗೆ ಬಂದರೆ ತಪ್ಪದೇ ಈ ಒಂದು ಚರ್ಚಿಗೆ ಭೇಟಿ ಮಾಡಿ ಈ ಒಂದು ಚರ್ಚನ್ನು ನೋಡಿಕೊಂಡು ಹೋಗ್ಬೇಕಂತ ವಿನಂತಿ. ಇದು ಹೊರಗಡೆ ಚಿತ್ರಾಂಗಣಗಳು. ಬನ್ನಿ ಸ್ನೇಹಿತರೆ, ಅಂಡರ್ ಗ್ರೌಂಡಲ್ಲಿ ಒಂದು ಇದು ಇದೆ, ಅದ್ಭುತವಾದ ನಾವು ಆಭರಣಗಳು ಏನಾದರೂ ಕೊಂಡುಕೊಳ್ಳುವುದಾದರೆ ಈ ಕೆಳಗಡೆ ಬರಬೇಕು. ಕೆಳಗಡೆ ಅಂಡರ್ಗ್ರೌಂಡಲ್ಲಿ ನಮಗೆ ಈ ಥರ ವಸ್ತುಗಳು ಸಿಗುತ್ತೆ ಕೊಂಡುಕೊಳ್ಳುವುದಕ್ಕೆ. ಇದನ್ನು ಎಕ್ಸಿಬಿಷನ್ ಅಂತಲೇ ಕರಿಬೋದು. ಇಲ್ಲಿ ನೀವು ನೋಡಬಹುದು ಯೇಸುವಿನ ಸಂಪೂರ್ಣವಾದ ಕತೆ. ಈ ಚಿತ್ರಗಳಲ್ಲಿ ನೀವು ಈ ಸ್ಟ್ಯಾಚ್ಯೂಗಳಲ್ಲಿ ಸಂಪೂರ್ಣ ಕಥೆಯನ್ನು ತಿಳಿಯಬಹುದು. ಯೇಸುವಿನ ಜೀವನ ಚರಿತ್ರೆ ಇಲ್ಲಿ ನಿಮಗೆ ಕಂಡುಬರುತ್ತೆ. ನಾವು ಪರ್ಟಿಕ್ಯುಲರಾಗಿ ಒಂದೊಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ನಮಗೆ ವಿಡಿಯೋ ಲೆಂತ್ ತುಂಬ ಆಗುತ್ತೆ ಅಂಥೇಳಿ ನಾನು ಫಾಸ್ಟಾಗಿ ಮೂವ್ ಮಾಡ್ಕೊತ ಹೋಗ್ತಾಯಿದ್ದೀನಿ. ನೀವು ಒಂದು ಸತಿ ಭೇಟಿ ಕೊಟ್ಟಾಗ ಪ್ರತಿಯೊಂದು ಚಿತ್ರಕ್ಕೂ ಅದರದೇ ಆದಂಥ ಒಂದು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ನೀವು ಅದನ್ನು ಓದಿ ತಿಳ್ಕೊಬೋದು. ಕೊನೆಯಲ್ಲಿ ಲಾಸ್ಟಾಗಿ ಯೇಸುವಿನ ವಿಗ್ರಹ ಇಲ್ಲಿರುತ್ತೆ. ಹಾಗೆ ಹೊರಗಡೆ ಬರಬೇಕಾದ್ರೆ ಒಂದು ಸ್ವಲ್ಪ ಫಂಕ್ಷನ್ ಹಾಲ್ ಇದೆ ಅಲ್ಲೊಂದು. ಅದರಲ್ಲಿ ಒಂದು ಯೇಸುವಿನ ಜನನವನ್ನು ಮಾಡಿದ್ದಾರೆ, ಅದನ್ನು ನೋಡ್ಕೊಳ್ಳೋಣ ಬನ್ನಿ, ಹೋಗೋಣ. ಇದು ಯೇಸು
ಹುಟ್ಟಿರುವಂಥ ಸ್ಥಳವನ್ನು ಅವರು ಆರ್ಟಿಫಿಷಿಯಲ್ ಆಗಿ ಮಾಡಿಟ್ಟಿದ್ದಾರೆ. ನಾವು ನೋಡಬಹುದು. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸ್ನೇಹಿತರೆ, ಈ ಒಂದು ನಮ್ಮ ವಿಡಿಯೋ ನೋಡಿದ್ದಕ್ಕೆ.